ಹೌದು, ಕುಂದಾಪುರ ತಾಲೂಕಿನ ತೆಕ್ಕಟ್ಟೆಯ ರಮೇಶ್ ನಾಯ್ಕ್ ಎನ್ನುವ ರೈಸ್ ಮಿಲ್ ಉದ್ಯಮಿ ಈ ಬಾರಿಯ ಬಿಲಿಯನೇರ್ ರೈತ ಪ್ರಶಸ್ತಿಗೆ ಭಾಜನರಾಗುತ್ತಿರುವವರು. ತೆಕ್ಕಟ್ಟೆ ಸಮೀಪದ ಕೆದೂರು ಎನ್ನುವ ಊರಾಚೆಯ ಹಾಳುಬಿದ್ದ ಜಾಗದಲ್ಲಿ ವಿವಿಧ ತಳಿಯ ಉಪ ಉಷ್ಣವಲಯದಲ್ಲಿ ಬೆಳೆಯುವ ವಿಶೇಷ ಹಣ್ಣುಗಳ ಕೃಷಿ ಆರಂಭಿಸಿದ ಇವರು ಸದ್ಯ ವಾರ್ಷಿಕವಾಗಿ 1 ಕೋಟಿ ವಹಿವಾಟು ನಡೆಸುತ್ತಿದ್ದಾರೆ. 2019ರಲ್ಲಿ ಕೇದೂರು ಗ್ರಾಮದ ಸುಮಾರು 13 ಎಕರೆ ಜಾಗದಲ್ಲಿ ಕಾಮಾಕ್ಷಿ ಫಾರ್ಮ್ ಎನ್ನುವ ತೋಟವನ್ನ ಪ್ರಾರಂಭಿಸಿದ ಇವರು ರಂಬುಟಾನ್, 5 ಬಗೆಯ ವಿವಿಧ ತಳಿಯ ಹಲಸು, ಮಾವಿನ ಹಣ್ಣು, ಡ್ಯೂರಿಯನ್, ಡ್ರ್ಯಾಗನ್ ಫ್ರೂಟ್ ಮತ್ತು ಫ್ಯಾಷನ್ ಫ್ರೂಟ್ ಬೆಳೆ ತೆಗೆಯುತ್ತಿದ್ದಾರೆ. ಸದ್ಯ ಇವರ ಸಾಧನೆಯನ್ನ ಗುರುತಿಸಿ ಕೃಷಿ ಮೌಲ್ಯವರ್ಧನೆ ಹಾಗೂ ಗ್ರಾಮೀಣ ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವ ಕೃಷಿಕರಿಗೆ ಕೇಂದ್ರ ಸರ್ಕಾರ ಕೊಡಮಾಡುವ ಬಿಲಿಯನೇರ್ ರೈತ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಹೊಸದಿಲ್ಲಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ತೆಂಗಿನ ತೋಟ ಇತ್ತು, ಸುಮಾರು 1 ಎಕರೆ ಚಿಲ್ಲರೆ. ಅದು ನಮ್ದು ಪ್ರಮುಖ ಬಿಸ್ನೆಸ್ ಅನ್ನುವಂಥದ್ದು. ನಮ್ಮ ತಂದೆಯವರು ಪ್ರಾರಂಭ ಮಾಡಿದ್ದೆ ರೈಸ್ ಮಿಲ್, ಅಕ್ಕಿ ಗಿರಣಿ. ನಾನು 79ಕ್ಕೆ ಅಕ್ಕಿ ಗಿರಣಿಗೆ ಬಂದೆ. ರೈಸ್ ಮಿಲ್ಲಿಗೆ 79ಗೆ ನಾನು ರೈಸ್ ಮಿಲ್ಲಿಗೆ ಬಂದೆ. ರೈಸ್ ಮಿಲ್ಲಿಗೆ ಬಂದ ನಂತರ 2016ನಲ್ಲಿ ನಾನು ಈ ಲ್ಯಾಂಡ್ ಪರ್ಚೇಸ್ ಮಾಡಿದ್ದೆ. 13 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದ ನಂತರ ಸ್ವಲ್ಪ ಮಧ್ಯ ಅನಾರೋಗ್ಯ ಆಯಿತು. ನಾನು ಒಂದು 2-3 ತಿಂಗಳು 2-3 ವರ್ಷ ಗ್ಯಾಪ್ ಆಯಿತು. ಅದ್ರ ನಂತರ 2019ರಲ್ಲಿ ಈ 13 ಎಕರೆಯಲ್ಲಿ ಏನಾದರೂ ಒಂದು ಹೊಸ ಕೃಷಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಸಾಂಪ್ರದಾಯಿಕ ಅಂತೇಳಿ ಹೇಳಿದ್ರೆ ಅಡಿಕೆ, ತೆಂಗು, ಹೆಚ್ಚಂದ್ರಿಂದ ಕಪ್ಪು, ಮತ್ತೊಂದು ಸ್ವಲ್ಪ ಇಲ್ಲಿ ಭತ್ತದ ಗದ್ದೆ ಆದ ನಂತರ ನೆಲಗಡ್ಡೆಯೋ ದ್ವಿದಳ ಧಾನ್ಯವೋ ಉದ್ದು ಅವಡೆ ಇಂಥದನ್ನೆಲ್ಲ ಮಾಡುವಂಥದ್ದು. ಆದ್ರೆ ಸ್ವಲ್ಪ ನೀವು ಆ ಕಡೆಗೆ ಹೋದ್ರೆ ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಉಪ ಉಷ್ಣವಲಯದ ವಿದೇಶಿ ಹಣ್ಣುಗಳು. ಇದ್ರದ್ದೊಂದು ಕೃಷಿ ಮಾಡಬೇಕು ಅಂತೇಳಿ ಹೇಳಿ ನಾವು ಅದ್ರ ಬಗ್ಗೆ ಇದು ಸ್ಟಾರ್ಟ್ ಮಾಡಿದ್ವಿ. ಇದು ಹೇಗೆ ಮಾಡಬೇಕು, ಏನ್ ಮಾಡಬೇಕು. ತೆಕ್ಕಟ್ಟೆ ರಮೇಶ್ ನಾಯ್ಕ್ ಮೂಲತಃ ರೈಸ್ ಮಿಲ್ ಉದ್ಯಮಿ. ಇವರಿಗೆ ಹಣ್ಣುಗಳ ಬಗ್ಗೆ ಇರುವ ವಿಶೇಷ ಪ್ರೀತಿ. ಇವರು ಯಾವುದೇ ರಾಸಾಯನಿಕ ಬಳಸದೆ ಹಣ್ಣುಗಳನ್ನ ಬೆಳೆಸುವುದು ಮಾತ್ರವಲ್ಲ, ಹಣ್ಣುಗಳನ್ನ ಸ್ವಚ್ಛಗೊಳಿಸಿ, ಕತ್ತರಿಸಿ, ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡಿ ಕರಾವಳಿ ಕರ್ನಾಟಕದಲ್ಲಿ ಹಣ್ಣುಗಳ ವ್ಯಾಪಾರಕ್ಕೆ ಹೊಸ ಭಾಷ್ಯ ಬರೆದಿದ್ದಾರೆ. ವಿವಿಧ ತಳಿಯ ಹಲಸಿನ ಹಣ್ಣನ್ನ ಬಾಕ್ಸ್ ಮಾಡಿ ತಳಿಗಳ ಬಗ್ಗೆ ಗ್ರಾಹಕರಿಗೆ ತಿಳಿಸಿ ಉತ್ತಮ ರುಚಿಯ ಶುಚಿಯಾದ ಹಲಸಿನ ಬಾಕ್ಸ್ ಅನ್ನ ಹೋಮ್ ಡೆಲಿವರಿ ಮೂಲಕ ಮನೆಗೆ ತಲುಪಿಸಿ ಪ್ರಾರಂಭವಾದ ಹಣ್ಣುಗಳ ಬಾಕ್ಸ್ ಮಾರಾಟ ನಂತರದ ದಿನಗಳಲ್ಲಿ ಅನಾನಸ್, ಪಪ್ಪಾಯ, ಡ್ರ್ಯಾಗನ್ ಹೀಗೆ ತೋಟದಲ್ಲಿ ಬೆಳೆಯುವ ಎಲ್ಲ ಹಣ್ಣುಗಳಿಗೆ ಅಳವಡಿಸಿ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ. ತೋಟದಿಂದ ಗ್ರಾಹಕರಿಗೆ ಎಂಬ ವಿಚಾರವನ್ನಿಟ್ಟು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಲ್ಲಿ ಹೆಜ್ಜೆ ನೆಟ್ಟಿದ್ದಾರೆ. ವಿದೇಶದಿಂದ ಆಮದಾಗುವ ಹಣ್ಣುಗಳನ್ನ ರುಚಿ ಮತ್ತು ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗದೆ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸದೆ ಬೆಳೆದು ಮಾರುಕಟ್ಟೆ ಮಾಡುವಲ್ಲಿ ಕಾಮಾಕ್ಷಿ ಫಾರ್ಮ್ ಯಶ ಕಂಡಿದೆ. ಈಗ ನನ್ನ ಕೆಲವು ಸ್ನೇಹಿತರಿದ್ದಾರೆ, ಅವ್ರದ್ದು ನರ್ಸರಿ ಇದೆ. ಅವರು ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವು ಜಾಗ ಕೊಟ್ರೆ ಅವರೇ ಗಿಡ ತಂದು ನಟ್ಟು 3 ವರ್ಷ ಅದ್ರದ್ದು ಆರೈಕೆ ಮಾಡಿ ಕೊಟ್ಟು ಹೋಗ್ತಾರೆ. ಮತ್ತೆ ಬೇಕಾದ್ರೆ ನೆಕ್ಸ್ಟ್ ಬೇಕಾದ್ರೂ ಅವ್ರು ಅದನ್ನ ಕಂಟಿನ್ಯೂಸ್ ಮಾಡುವವರಿದ್ದಾರೆ. ಯಾರಾದ್ರೂ ಅಂತ ಆಸಕ್ತಿದಾರ ಇದ್ರು ನಾನು ಅವರಿಗೆ ಅವಕಾಶ ಮಾಡಿ ಕೊಡ್ಬೋದು. ಅವ್ರ ನಂಬರ್ ಕೊಡ್ತೇನೆ ನಾನು, ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಈಗ ತುಂಬಾ ಜನ ಇದ್ದಾರೆ, ಇಲ್ಲ ರಮೇಶ್ ನಾಯ್ಕ ನಮ್ಗೆ ನಿಮ್ಮ ಪುರ್ಸೋತಿಲ್ಲ, ನಾವು ಬಿಸಿ. ಸೊ ವಿ ಕ್ಯಾನ್ ಮೇಕ್ ದೆಮ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್. ಅಟ್ಲೀಸ್ಟ್ ನಮ್ಗೆ ಅದ್ರ ಬಗ್ಗೆ ವಿಷಯ ಗೊತ್ತಿರ್ಬೇಕು. ಈಗ ನನ್ನ ತೋಟ ಪಾಸ್ ಆದ್ರೆ ಯಾಕೆ ಪಾಸ್ ಆಯ್ತು, ಫೇಲ್ ಆದ್ರೆ ಯಾಕೆ ಫೇಲ್ ಆಯ್ತು. ಒಟ್ಟಾರೆಯಾಗಿ ಹಣ್ಣುಗಳ ಮೇಲಿನ ವಿಶೇಷ ಆಸಕ್ತಿಯನ್ನ ಕಾರ್ಯರೂಪಕ್ಕೆ ತರುವ ಮೂಲಕ ಮೌಲ್ಯವರ್ಧಿತ ಕೃಷಿಗೆ ಹೆಚ್ಚಿನ ಒತ್ತು ನೀಡಿದ ರಮೇಶ್ ನಾಯ್ಕ್ ಉಳಿದ ಕೃಷಿಕರಿಗೂ ಮಾದರಿಯಾಗಿದ್ದಾರೆ. ಉದ್ಯಮಿ ಓರ್ವನ ಈ ಕೃಷಿ ಪ್ರೇಮ ಉಳಿದ ಉದ್ಯಮಿಗಳಿಗೂ ಮಾದರಿಯಾಗಲಿ ಅನ್ನುವುದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಉಡುಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.